ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಮಾಧವ ಚೌಲ್ಟ್ರಿಯಿಂದ ಹೊರಗಡೆ ಬರ್ತಾ ಇರ್ತಾನೆ. ಈ ಕಡೆ ಸೂರ್ಯಕಾಂತ ಚಂದ್ರಕಾಂತ ಇಬ್ಬರು ಕೂಡ ಬಂದು ಫೋನಲ್ಲಿ ಮಾತಾಡಿಕೊಂಡು ಹಾಗೆ ಅವ್ನು ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅಣ್ಣ ಅವ್ನು ಏನಾದರೂ ಬರ್ತಾನ ಅಥವಾ ನಂದನ ಮಗ ಅಲ್ವಾ, ಮಾನ ಮರ್ಯಾದೆ ಅಪ್ಪ ಅಂತ ಅಂದ್ಕೊಂಡು ಎಮೋಷ್ನಲ್ ಆಗಿ ಅಲ್ಲೇ ಉಳ್ಕೊಂಡ್ಬಿಡ್ತಾನ ಅಂತ ಹೇಳಿದಾಗ, ಇಲ್ಲ ಕಣೋ, ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಮಾಧವ ಹೊರಗಡೆ ಬಂದುಬಿಡ್ತಾನೆ. ಅದನ್ನ ನೋಡಿದೇನೋ ಹೆಂಗೆ ಬಂತು ಕುರಿ ಹಳ್ಳಕ್ಕೆ ಅಂತ ಹೇಳಿ, ಇದೇ ಒಳ್ಳೆ ಸಮಯ, ಅವನು ಮದುವೆ ಮನೆಯಿಂದ ಆಚೆ ಹೋಗಾಯ್ತು, ಇನ್ನು ನಾವು ಒಳಗಡೆ ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಣ್ಣ ಬಾ ಅಂತ ಹೇಳಿ ಹೇಳ್ತಾನೆ. ಅವನ ಹತ್ರ ಬಂದ ತಕ್ಷಣ ಇವರು ಕಾರಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾರೆ. ಬೇರೆ ಕಾರ್ ಬುಕ್ ಮಾಡ್ಕೊಂಡು ಅವನ ಅಲ್ಲಿಂದ ಹೊರಟ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಈ ಸುಕನ್ಯಾ, ಅಯ್ಯೋ ಅರ್ಧ ಗಂಟೆ ಆಯಿತು, ಮಾಧವ ಇನ್ನು ಬರಲ್ಲ ಅನಿಸುತ್ತೆ, ನನ್ನ ಪ್ರೀತಿಗೆ ಬೆಲೆನೇ ಇಲ್ಲ ಅಂತ ಹೇಳಿ ಚಾಕು ಮುಂದಿಟ್ಕೊಂಡಿರ್ತಾಳೆ. ಅದನ್ನ ನೋಡಿದ ತಕ್ಷಣವೇ ಅವ್ನು ಓಡಿ ಬಂದು ಇಟ್ಕೊಂಡ್ಬಿಡ್ತಾನೆ. ಆಗ ಏನು ಮಾಡ್ತಾ ಇದೆಯಾ ಸುಕನ್ಯಾ ನೀನು ಅಂತ ಹೇಳಿ ಜೋರಾಗಿ ಕಿಚ್ಕೋತಾನೆ. ಆಗ ಯಾಕೆ ಮಾಧವ ಇಷ್ಟೊತ್ತು ಮಾಡಿಬಿಟ್ಟೆ, ನೀನು ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ಯಾ ಅಂತ ಗೊತ್ತಿತ್ತು, ಆದರೆ ನೀನು ಇಷ್ಟೆಲ್ಲ ತಡ ಮಾಡ್ತೀಯ ಅಂತ ಗೊತ್ತಿರಲಿಲ್ಲ, ಯಾಕೆ ಇನ್ನೂ ಈ ರೀತಿಯೆಲ್ಲ ನಿನ್ನ ಪ್ರೀತಿನ ಹೇಳ್ದೇನೆ ಈ ರೀತಿಯಾಗಿ ಮುಚ್ಚಿಟ್ಕೊಂಡು ಒದ್ದಾಡ್ತಾ ಇದೆಯಾ? ನಾನು ನಿನ್ನ ತುಂಬ ಪ್ರೀತಿ ಮಾಡ್ತಾ ಇದ್ದೀನಿ ಮಾಧವ, ನೀನು ನಿನ್ನ ಪ್ರೀತಿನ ಹೇಳ್ಕೊ, ನಮ್ಮಿಬ್ಬರು ಜೀವನನೂ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ, ಇಲ್ಲ ಸುಕನ್ಯಾ ಹಾಗೆಲ್ಲ ಏನೂ ಇಲ್ಲ, ನಾನು ನಿನಗೆ ಗೆಳೆಯನಾಗಿ ನೀನು ನನ್ನ ಗೆಳತಿಯಾಗಿ ಇರೋದಕ್ಕೆ ಮಾತ್ರನೇ ಸಹಾಯ ಮಾಡಿದ್ದು, ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಪ್ರೀತಿ ಇಲ್ಲ ಅಂತ ಹೇಳ್ತಾ ಇರ್ತಾನೆ. ಎಲ್ಲಿ ನಾನು ಕಣ್ಣು ನೋಡ್ಕೊಂಡು ಹೇಳು ಅಂತ ಹೇಳಿದಾಗ, ನೋಡು ಸುಕನ್ಯಾ, ಇವಾಗ ಇನ್ನು ಅರ್ಧ ಗಂಟೆನಲ್ಲಿ ನಾನು ಅಲ್ಲಿ ಹೋಗಿಲ್ಲ ಅಂದರೆ ನಮ್ಮ ಅಪ್ಪನ ಮರ್ಯಾದೆನೇ ಹೋಗ್ಬಿಡುತ್ತೆ. ಅಪ್ಪ 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 ಅವತ್ತು ನೀನು ನನ್ನ ಜೊತೆ ಬಾಂದಿದ್ದಕ್ಕೆ ಬರಲಿಲ್ಲ, ಆಮೇಲೆ ನನ್ನ ಮದುವೆ ಬೇರೆಯವ್ರ ಜೊತೆ ಆಯಿತು, ಆ ಜೀವನನೂ ನಂಗೆ ನೆಮ್ಮದಿಯಾಗಿರೋದಕ್ಕೆ ಬಿಡಲಿಲ್ಲ, ಮತ್ತೆ ನೀನು ನನ್ನ ಬದುಕಲ್ಲಿ ಬಂದಿದ್ಯಾ, ಈಗ ನಿನ್ನ ಕಳ್ಕೊ ಅಂತ ಹೇಳ್ತೀಯಾ? ಈ ಅಪ್ಪ ಅನ್ನೋ ಸೆಂಟಿಮೆಂಟ್ನ ಬಿಟ್ಟು ನಿನ್ನ ಜೀವನದ ಬಗ್ಗೆ ನೀನು ಸ್ವಲ್ಪ ಯೋಚನೆ ಮಾಡು, ನಮ್ಮಿಬ್ಬರು ಜೀವನನೂ ಚೆನ್ನಾಗಿರುತ್ತೆ ಮಾಧವ ಅಂತ ಹೇಳಿದಾಗ, ಇಲ್ಲ ಸುಕನ್ಯಾ ಹಾಗೆಲ್ಲ ಆಗೋದಿಲ್ಲ, ನಮ್ಮ ಅಪ್ಪ ನನ್ನ ಜೀವನದಲ್ಲಿ ಏನು ಮಾಡಿದ್ರು ಕೂಡ ಅದು ಒಳ್ಳೆಯದಾಗೇ ಇರುತ್ತೆ, ನಾನು ಏನೇ ಮಾಡಿದ್ರು ಕೂಡ ಅದು ಅವ್ರು ಖುಷಿ ಕೊಡುತ್ತೆ, ಅವ್ರ ಖುಷಿನೇ ನನ್ನ ಖುಷಿ, ನನ್ನ ಖುಷಿನೇ ಅವ್ರ ಖುಷಿ ಅಂತ ಹೇಳಿ ಹೇಳಿದಾಗ, ಮಾಧವ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂದರೆ ಬಿಟ್ಬಿಡು, ನನಗೆ ಈ ಭೂಮಿ ಮೇಲೆ ಇರೋದಕ್ಕೆ ಇಷ್ಟನೇ ಇಲ್ಲ, ನೋಡು ನಾನಿವಾಗ ನಿನ್ನ ಸುಮ್ಮನೆ ಬಿಡಬೇಕು ಅಂದರೆ ಅದನ್ನು ಬಿಸಾಕು, ಇಲ್ಲ ಮಾಧವ ನಾನು ಬಿಡೋದಿಲ್ಲ, ನಿನಗೆ ನನ್ನ ಮೇಲೆ ಪ್ರೀತಿ ಇದೆ ಅಂತ ಒಪ್ಕೊ ಅಂತ ಹೇಳಿದಾಗ, ಹೌದು ಸುಕನ್ಯಾ ನಿನ್ನ ಮೇಲೆ ನನಗೆ ಪ್ರೀತಿ ಇದೆ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ. ಅವಳು ತುಂಬಾ ಖುಷಿ ಆಗ್ಬಿಡುತ್ತೆ. ಚಾಕುನ ಹಾಗೆ ಕೆಳಗಡೆ ಬಿಟ್ಬಿಡ್ತಾಳೆ. ಇವನು ಕೂಡ ಫುಲ್ಲು ಶಾಕಲ್ಲೇ ಇರ್ತಾನೆ. ಈ ಕಡೆ ನೋಡಿದ್ರೆ ಮದುವೆ ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿ ಓಡಾಡಿಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅದಾದಮೇಲೆ ಸರಿ ಆಯಿತು, ಇವಾಗ ಹೋಗ್ಬಿಟ್ಟು ಎಲ್ಲರೂ ಕೂಡ ಮದುಮಗನ ಕರ್ಕೊಂಡು ಬರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದೇ ಟೈಮಿಗೆ ಸೂರ್ಯಕಾಂತ ಚಂದ್ರಕಾಂತ ಇಬ್ಬರು ಕೂಡ ಚೌಲ್ಟ್ರಿ ಒಳಗಡೆ ಎಂಟ್ರಿ ಕೊಡ್ತಾರೆ. ಅದನ್ನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗೋಗ್ಬಿಡುತ್ತೆ. ಇವ್ರು ಯಾಕೋ ಇಲ್ಲಿ ಬಂದಿದ್ದಾರೆ, ಏನೋ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದಾರೆ ಕಣೋ, ಸುಮ್ಮನೆ ಅಂತೂ ಬಂದಿರೋದಿಲ್ಲ ಅಂತ ಹೇಳಿ ಕೇಶವ ಮಾಧವ ಮಾತಾಡ್ಕೋತಾ ಇರ್ತಾರೆ. ಸುಮ್ಮನೆ ಇರೋ, ಮದುವೆ ಅಲ್ವಾ, ಪಾಪ ಮನ್ಸು ಬದಲಾಗಿ ಏನೋ ಬಂದಿರಬೇಕು ಅಂತ ಹೇಳಿ ಅನ್ಕೋತಾ ಇರ್ತಾನೆ. ಅದೇ ಟೈಮಲ್ಲಿ ಇವಳು ಫುಲ್ಲು ಶಾಕ್ ಆಗಿಬಿಡುತ್ತೆ. ರೀ ನಮ್ಮ ಅಣ್ಣ ಬಂದಿದ್ದಾನೆ ರೀ, ಅವರಿಬ್ಬರೂ ನಾನು ಮಾತಾಡ್ಸ್ಕೊಂಡು ಬರ್ತೀನಿ ರೀ ಅಂತ ಹೇಳಿದಾಗ, ಹೋಗು ಅಂತ ಹೇಳ್ತಾನೆ. ಅಣ್ಣ ಬನ್ನಿ ಅಣ್ಣ, ನೀವು ಮನ್ಸು ಬದಲಾಯಿಸ್ಕೊಂಡು ನನ್ನ ಮಗನ ಮದುವೆಗೆ ಬಂದಿರೋದು ತುಂಬಾ ಖುಷಿ ಆಯಿತು ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಬಾ ಅಣ್ಣ ಕೂತ್ಕೋ ಬಾ ಅಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಸರಿ ಅಂತ ಹೇಳಿ ಕೂತ್ಕೋತಾರೆ. ಅದಾದಮೇಲೆ ಮೀನಾ ಜ್ಯೂಸ್ ತರೋದಕ್ಕೆ ಹೋಗ್ತಾ ಇರ್ತಾಳೆ. ಆಗ ಅಮ್ಮ, ಅಕ್ಕ ನಾನೇ ನಮ್ಮ ಅಪ್ಪಂಗೆ ಜ್ಯೂಸ್ ಕೊಡ್ತೀನಿ ಅಕ್ಕ ಅಂತ ಹೇಳಿದಾಗ, ಕೊಡು ಅಮ್ಮ ಅಂತ ಹೇಳಿ ಕೊಟ್ಟು ಕಳಿಸ್ತಾಳೆ. ಅಪ್ಪ ಅಂತ ಹೇಳಿ ತಾಂಡು ಕುಡಿತಾ ಇರ್ತಾರೆ. ಅಣ್ಣ ತುಂಬ ಖುಷಿ ಆಯಿತು ಅಣ್ಣ, ಇನ್ನು ಸ್ವಲ್ಪ ಹೊತ್ತು ಅಷ್ಟೇ, ಇನ್ನೇನು ಶಾಸ್ತ್ರ ಎಲ್ಲ ಶುರುವಾಗಿ ಹೋಗ್ಬಿಡುತ್ತೆ, ನನ್ನ ಮಗನ ಮದುವೆಗೆ ಬಂದಿದ್ದೀರಾ, ಆಶೀರ್ವಾದ ಮಾಡಿ ಊಟ ಮಾಡಿಕೊಂಡು ಖುಷಿಯಾಗಿ ಆಶೀರ್ವಾದ ಮಾಡಿಬಿಟ್ಟು ಹರಿಸ್ಬಿಟ್ಟೆ ಹೋಗಬೇಕು ಅಣ್ಣ ಅಂತ ಹೇಳಿದಾಗ, ಆಗದೆ ಇರೋ ಮದುವೆಗೆ ಎಲ್ಲಿಂದ ಆಶೀರ್ವಾದ ಮಾಡಲಿ ಅಂತ ಹೇಳಿ ಕೇಳ್ತಾ ಇರ್ತಾನೆ. ಏನಣ್ಣ ನಿನ್ನ ಮಾತಿನ ಅರ್ಥ, ಶಾಸ್ತ್ರಗಳಿಂದ ಶುರುವಾಗಿಲ್ವಲ್ಲ, ಮದುವೆ ಆಗ್ತಾ ಇಲ್ವಲ್ಲ, ಹೇಗೆ ಆಶೀರ್ವಾದ ಮಾಡಲಿ ಅಂತ ಕೇಳಿದ್ದು ಅಂತ ಹೇಳ್ತಾರೆ. ಆಗ ಇಲ್ಲ ಅಣ್ಣ ಸ್ವಲ್ಪ ಹೊತ್ತು ಅಷ್ಟೇ, ನೀವು ಇಲ್ಲೇ ಕೂತಿರಿ ಅಂತ ಹೇಳಿ ಹೋಗ್ತಾಳೆ. ಅಣ್ಣ ನನ್ನ ಜೊತೆ ಮಾತಾಡ್ದಾರಿ ಅಂತ ಹೇಳಿದಾಗ, ನಂದವರೇ ಬನ್ನಿ ಇಲ್ಲಿ ಮುಹೂರ್ತಕ್ಕೆ ತಡ ಆಗ್ತಾ ಇದೆ, ನೀವು ಬೇಗ ಹೋಗಿ ಹುಡುಗನ ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಅವರು ಕೂಡ ಹೋಗಿ ಹುಡುಗನ ಕರ್ಕೊಂಡು ಬರೋದಕ್ಕೆ ಅಂತ ಹೇಳಿ ಕೇಶವ ಎಲ್ಲರೂ ಕೂಡ ಹೋಗ್ತಾರೆ. ಆಗ ಆಹಾ ಇವಾಗ ನೋಡು ನಮ್ಮ ಮಾಧವಣ್ಣ ಹೆಂಗೆ ಲಕಲಕ ಅಂತ ಹೊಳಿತಾ ಇರ್ತಾನೆ ಅಂತ ಹೇಳಿ ಬಂದು ನೋಡಿ ರೂಮಲ್ಲೆಲ್ಲ ಹುಡುಕಿದ್ರೆ ಅವನೇ ಇರೋದಿಲ್ಲ. ಅಣ್ಣ ಎಲ್ಲಿಗೆ ಹೋದ, ಬಾತ್ರೂಮ್ಗೆ ಏನಾದರೂ ಹೋದ್ನಾ ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಾರೆ. ಸರಿ ಫೋನ್ ಮಾಡ್ತಾರೆ, ಫೋನು ಕೂಡ ರಿಸೀವ್ ಆಗೋದಿಲ್ಲ. ಹಾಗೆ ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ, ಎಲ್ಲರೂ ಕೂಡ ಹುಡ್ಕೊಂಡು ಬಂದಿರ್ತಾರೆ. ಲಾಸ್ಟಲ್ಲಿ ಏನಾಯಿತು ಹುಡುಗನ ಕರ್ಕೊಂಡು ಬನ್ನಿ ಅಂತ ಹೇಳಿದಾಗ, ಇರಿ ನಾನೇ ಹೋಗಿ ಕರ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾನೆ. ಅಪ್ಪ ಅದು ಅಣ್ಣ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಏನೋ ಹೇಳ್ತಾ ಇದೆಯಾ ನೀನು, ಸರಿಯಾಗಿ ಹುಡ್ಕೋ ಅಂತ ಹೇಳಿದಾಗ, ಇಲ್ಲಪ್ಪ ಎಲ್ಲ ಕಡೆ ಹುಡುಕಿದ್ವಿ ಅಂತ ಹೇಳಿದಾಗ, ಇಲ್ಲ ನಾನೇ ಹುಡುಕ್ತೀನಿ ಅಂತ ಹೇಳ್ತಾನೆ. ವಲ್ಲಭ ಬಂದು, ಇಲ್ಲಪ್ಪ ನಾವೆಲ್ಲ ಕಡೆ ಹುಡುಕಿದ್ವಿ, ಅಣ್ಣ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ನಿನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ ಬಿಡು ಅಂತ ಹೇಳಿ ಹೇಳ್ತಾನೆ. ಅದಾದಮೇಲೆ ರಕ್ಷಣು ಬಂದು ಹೇಳ್ತಾಳೆ, ಮೀನಾ ಹೇಳ್ತಾಳೆ, ಅಮ್ಮು ಹೇಳ್ತಾಳೆ, ಎಲ್ಲರೂ ಕೂಡ ಹೇಳ್ತಾರೆ. ಆದರೂ ಕೂಡ ಅವನು ಕೋಪ ಮಾಡ್ಕೊಂಡು ಎಲ್ಲರ ಮೇಲೂ ಹುಡುಕ್ತೀನಿ, ನನ್ನ ಮಗ ಎಲ್ಲೋ ಇರ್ತಾನೆ, ನೀವೇನು ಆಟ ಆಡ್ತಾ ಇದ್ದೀರಾ ಅಂತ ಹೇಳಿ
ಗಲಾಟೆ ಮಾಡ್ತಾ ಇರ್ತಾನೆ. ನಂದ ಅಂತ ಹೇಳಿ ಇವರಿಬ್ರು ಜೋರಾಗಿ ಹೋಗ್ತಾರೆ. ಹಾಗೆ ಅವ್ನು ಶಾಕಲ್ಲಿ ತಿರ್ಗಿ ನೋಡ್ತಾನೆ. ನಿನ್ನ ಮಗ ಇಲ್ಲ ಬಿಡೋ, ಹೋಗಿದ್ದಾನೆ. ಅವನು ಚೌಲ್ಟ್ರಿಯಿಂದ ಹೊರಗಡೆ ಹೋದ್ಮೇಲೆ ನಾವು ಚೌಲ್ಟ್ರಿ ಒಳಗಡೆ ಕಾಲಿಟ್ಟಿದ್ದು. ಅವನು ಓಡೋಗಿದ್ದಾನೆ ಅಂತ ಹೇಳೋದಕ್ಕೋಸ್ಕರನೇ ನಾವಿಲ್ಲಿ ಬಂದಿದ್ದು ಅಂತ ಹೇಳಿದಾಗ, ಏಯ್ ಏನರೋ ಮಾತಾಡ್ತಾ ಇದ್ದೀರಾ, ಮತ್ತೆ ಮತ್ತೆ ಏನರೋ ನಿಮ್ಮದು ಹಿಂಸೆ, ನನಗೆ ಹೋಗ್ರೋ ಇಲ್ಲಿಂದ, ನಿಮ್ದೇ ನನ್ನ ಮಗನ ಮದುವೆ ಮಾಡೋದಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ, ನಿನ್ನ ಮಗ ಮದುವೆ ಆಗೋದಕ್ಕೆ ಅಂತ ಹೇಳಿ ಇಲ್ಲಿಗೆ ಬಂದಿರಲಿಲ್ಲ. ಈಗ ಅವನು ಪ್ರೀತಿ ಮಾಡಿರೋಂಥ ಪ್ರಿಯತಮೆ ಜೊತೆ ಓಡೋಗಿದ್ದಾನೆ ಅಂತ ಹೇಳಿ ಹೇಳ್ತಾರೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಬಂದು ನಿಂತ್ಕೋತಾರೆ. ಪ್ರಿಯಾನು ಕೂಡ ಬಂದು ನಿಂತಿರ್ತಾಳೆ. ತುಂಬಾ ಬೇಜಾರು ಮಾಡ್ಕೋತಾ ಇರ್ತಾಳೆ. ನಾವೇನು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ಅನ್ಕೊಂಡಿದ್ಯಾ? ನೀವಿಬ್ರು ಇಲ್ಲಿಗೆ ಬಂದಾಗಲೇ ಗೊತ್ತಿತ್ತು ನೀವಿಬ್ರು ಏನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕೇಶವ ಮತ್ತು ಮಾಧವ ಇಬ್ಬರು ಕೂಡ ಬಂದು ಅವರಿಬ್ಬರು ಕಾಲರ್ ಇಟ್ಕೊಂಡ್ಬಿಡ್ತಾರೆ. ಎಲ್ಲರೂ ಕೂಡ ಸಮಾಧಾನ ಮಾಡಿ ಬಿಡಿಸ್ಬಿಡ್ತಾರೆ. ಏಯ್, ನಿಮಗೆ ಮಾಡೋದಕ್ಕೆ ಕೆಲಸ ಇಲ್ಲ ಅಂತಂದರೆ ಹೊರಟೋಗ್ಬಿಡಿ. ನನ್ನ ಮಗ ಇಲ್ಲೇ ಎಲ್ಲೋ ಇದ್ದಾನೆ. ನನ್ನ ಮಗ ಏನು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನನ್ನ ಮಗ ನನಗೆ ಮರ್ಯಾದೆ ಹೋಗೋವಂಥ ಕೆಲಸ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ ಅಂತ ಹೇಳಿದಾಗ, ಇನ್ನೂ ಎಷ್ಟು ಮಗ 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 ಅಂತ ಇಷ್ಟೆಲ್ಲ ಬಿಲ್ಡಪ್ ಕೊಡ್ತಾ ಇದೆಯಾ? ಏನೋ ಹೊಸ ಬಿಗ್ರೆ, ಅವತ್ತೇ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಮದುವೆ ಮಾಡಿ ಅವನಿಗೊಬ್ಳು ಪ್ರಿಯತಮೆ ಇದ್ದಾಳೆ, ನಿಮ್ಮ ಮಗಳನ್ನ ಅವನಿಗೆ ಮದುವೆ ಮಾಡಿಕೊಡ್ಬೇಡಿ ಅಂತ ಹೇಳಿ. ಆದರೆ ನೀವು ಯಾಕೋ ಗೊತ್ತಿಲ್ಲ ಅವನಿಗೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ತುದಿಗಾಲಲ್ಲಿ ನಿಂತ್ಕೊಂಡು ಮದುವೆ ಮಾಡ್ಕೋತಾ ಇದ್ದೀರಾ. ಈಗಲಾದರೂ ಗೊತ್ತಾಯ್ತಾ ಅವನಿಗೆ ಬೇರೆ ಹುಡುಗಿ ಜೊತೆ ಲವ್ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಓಡೋಗಿದ್ದಾನೆ. ಈಗಲಾದರೂ ಬುದ್ಧಿ ಕಲ್ತ್ಕೊಂಡು ಚೌಲ್ಟ್ರಿಂದ ಹೋಗಿ ಏನು ನೋಡ್ತಾ ಇದ್ದೀರಾ? ಇಲ್ಲಿ ಬಂದಿರೋರಿಗೆ ಎಲ್ರಿಗೂ ಕೂಡ ಒಂದು ವಿಚಾರ, ಮದುವೆ ಹುಡುಗ ಬೇರೆ ಹುಡುಗಿ ಜೊತೆ ಓಡೋಗಿದ್ದಾನೆ, ಹಾಗಂತ ಈ ಮದುವೆ ನಿಂತೋಗ್ಬಿಡ್ತು. ಈಗ ನೀವು ಯಾರೂ ಹಾಗೆ ಹೋಗಬೇಕಾಗಿಲ್ಲ. ಒಳ್ಳೆ ಊಟ ಮಾಡಿಸಿದ್ದಾರೆ, ಹೋಗಿ ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಅಂತಂದರೆ ತುಂಬ ವೇಸ್ಟ್ ಆಗಿಬಿಡುತ್ತಲ್ವಾ, ಅನ್ನ ವೇಸ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇರ್ತಾನೆ. ದಯವಿಟ್ಟು ನನ್ನ ಮಗ ಇಲ್ಲೇ ಎಲ್ಲೋ ಹೋಗಿದ್ದಾನೆ, ಬರ್ತಾನೆ, ದಯವಿಟ್ಟು ನೀವು ಯಾರೂ ಹೋಗಬೇಡಿ, ಕುತ್ಕೊಳ್ಳಿ ಅಂತ ಹೇಳಿ ನಂದ ಕೈ ಮುಗಿತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಗಿರ್ಜೆ ಏನು ಮಾತಾಡದೆ ಶಾಕಲ್ಲಿ ಇರ್ತಾಳೆ. ಏಯ್, ನೀನೇನೇನು ಫೋನ್ ಮಾಡಿದ್ದು ಅಂತ ಹೇಳಿ ಪ್ರಿಯ ಮನೆಯವರು ಕೂಡ ಜಗಳ ಮಾಡ್ತಾ ಇರ್ತಾರೆ. ನೀನ್ಯಾರು ನಮ್ಮನೆ ಬೀಗ್ರ ಜೊತೆ ಮಾತಾಡೋದಕ್ಕೆ? ನಿನಗೇನೋ ಅಧಿಕಾರ ಇದೆ, ಹೋಗೋ ಇಲ್ಲಿಂದ ಅಂತ ಹೇಳಿ ನಂದ ಬೈತಾ ಇರ್ತಾನೆ. ನಿಮಗೆ ಬಾಯಿ ಮಾತಲ್ಲೆಲ್ಲ ಹೇಳಿದರೆ ಅರ್ಥ ಆಗಲ್ಲ ಅನಿಸುತ್ತೆ, ಸಾಕ್ಷಿ ಸಮೇತ ತೋರಿಸ್ಬೇಕು ಅಂತ ಅನಿಸುತ್ತೆ. ಏಯ್, ಬಾಯಲ್ಲಿ ಇವನಿಗೆ ಸಾಕ್ಷಿ ಸಮೇತ ಬೇಕು, ತೋರಿಸೋ ಅಂತ ಹೇಳಿದಾಗ ವಿಡಿಯೋ ತೋರಿಸ್ತಾರೆ. ಅದರಲ್ಲಿ ಅವರಿಬ್ಬರು ತಪ್ಕೊಂಡಿರ್ತಾರೆ. ಆದರೆ ಮಾಧವ ತಪ್ಕೊಂಡಿರೋದಿಲ್ಲ. ಈಗ ಗೊತ್ತಾಯ್ತಾ, ಸಾಕ್ಷಿ ಸಮೇತ ಸಿಕ್ತಾ? ಅವಳು ಇವನ್ನ ಪ್ರೀತಿನೇ ಮಾಡಿಲ್ಲ ಅಂತಂದಮೇಲೆ ಅವಳು ಬಂದು ಯಾಕೆ ಇವನ್ನ ತಪ್ಕೊಂಡಿರ್ತಾಳೆ, ಇವಳು ಬಂದು ಯಾಕೆ ಅವನ್ನ ತಪ್ಕೊಂಡಿರ್ತಾಳೆ? ಇಲ್ಲಿ ಏನೋ ಮೋಸ ಇದೆ ಅನಿಸುತ್ತೆ, ನಮ್ಮ ಭಾವ ಆ ಥರದವ್ರಲ್ಲ ಅಂತ ಹೇಳಿ ಅಮ್ಮ ಹೇಳ್ತಾ ಇರ್ತಾಳೆ. ಅದಾದಮೇಲೆ ಹೌದು, ಆ ವಿಡಿಯೋದಲ್ಲಿ ಆ ಹುಡುಗಿ ಭಾವನ ತಪ್ಕೊಂಡಿದ್ದಾಳೆ, ಆದರೆ ನಮ್ಮ ಭಾವ ಆ ಹುಡುಗಿನ ತಪ್ಕೊಂಡಿಲ್ಲ. ಇಷ್ಟು ಸಾಕಲ್ವ ನಮ್ಮ ಭಾವ ಏನು ತಪ್ಪು ಮಾಡಿಲ್ಲ ಅಂತ ಹೇಳೋದಕ್ಕೆ ಅಂತ ಹೇಳಿದಾಗ, ಅಲ್ಲ ನಿಮ್ಗೆ ಇಷ್ಟೆಲ್ಲ ಸಾಕ್ಷಿನ ಹತ್ರದಿಂದ ತೋರಿಸಿದ್ರು ಕೂಡ ಯಾಕೆ ನಂಬ್ತಾ ಇಲ್ಲ? ಯಾಕೆ ಅಂತಂದರೆ ಇವತ್ತಿನ ಕಾಲದಲ್ಲಿ ಇಂಥ ವಿಡಿಯೋಗಳನ್ನ 1000 ಮಾಡ್ಬೋದು, ಅದಕ್ಕೆ ಅಂತ ಹೇಳ್ತಾ ಇರ್ತಾನೆ. ಹಲೋ, ನಾನು ಏನೋ ಮಾಡಿಕೊಂಡು ವಿಡಿಯೋ ಕ್ರಿಯೇಟ್ ಮಾಡ್ಕೊಂಡು ಬಂದಿಲ್ಲಪ್ಪ. ನಿನ್ನೆ ರಾತ್ರಿ 9 ಗಂಟೆನಲ್ಲಿ ಚೌಲ್ಟ್ರಿ ಮುಂದೆ ನಿನ್ನ ಮಗನೇ ಆ ಹುಡುಗಿನ ತಪ್ಕೊಂಡಿರೋದು. ನಿಮ್ಗೆ ಎಷ್ಟಲ್ಲ ಅಂದರೆ ಹೇಳೋದು ನಮ್ಮ ಭಾವ ಆ ಹುಡುಗಿನ ತಪ್ಕೊಂಡಿಲ್ಲ ಅಂತ ಹೇಳಿ. ಆಯ್ತಾಯ್ತಪ್ಪ, ಪ್ರಿಯತಮನೆ ತಪ್ಕೊಂಡಿರೋ ವಿಡಿಯೋನ ನಾನೇ ನನ್ನ ಕೈಯಾರೆ ತೆಗ್ದಿದ್ದೀನಿ ಅಂತ ಹೇಳಿ ಸೂರ್ಯಕಾಂತ್ ಹೇಳ್ತಾನೆ. ಅದನ್ನ ಕೇಳಿ ಎಲ್ಲರೂ ಕೂಡ ಶಾಕ್ ಆಗ್ತಾ ಇರುತ್ತೆ. ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ, ಈ ಚೌಲ್ಟ್ರಿಯಿಂದ ಹೋದರೆ ಸರಿ, ಇಲ್ಲಾಂದರೆ ನಾನು ಏನು ಮಾಡ್ತೀನಿ ಅನ್ನೋ ಪರಿಣಾಮ ನೆಟ್ಗಿರೋದಿಲ್ಲ ಅಂತ ಹೇಳಿ ನಂದ ಬೈತಾ ಇರ್ತಾನೆ. ಅಯ್ಯೋ, ನಿನ್ನ ಮಗ ಬರೋದೂ ಇಲ್ಲ, ಈ ಮದುವೆ ಆಗೋದೂ ಇಲ್ಲ, ನಿನ್ನ ಮಗ ನಿನ್ನ ಮರ್ಯಾದೆನ ತೆಗ್ದ ಅಂತ ಹೇಳಿ ಎಲ್ಲರ ಮುಂದೆನೂ ಕೂಡ ಹೇಳ್ತಾ ಇರ್ತಾನೆ. ನಮ್ಮ ಭಾವ ಹಾಗೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಅವ್ರು ಬಂದೇ ಬರ್ತಾರೆ ಅಂತ ಹೇಳಿ ಅವರು ಕೂಡ ಸೊಸೆಯಂದರು ಹೇಳ್ತಾ ಇರ್ತಾರೆ. ಆಗ ಮದುವೆ ಎಲ್ಲ ಮುಗಿದು ಹೋಗಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಾಧವ ಬಂದು ಸಾಕು ಮುಚ್ಚ ಬಾಯಿ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾನೆ. ಇವನಿಗೆ ಫುಲ್ಲು ಖುಷಿಯಾಗೋಗ್ಬಿಡುತ್ತೆ, ನನ್ನ ಮಗ ಬಂದ ಅಂತ ಹೇಳಿ. ಜೊತೆಗೆ ಆ ಹುಡುಗಿನೂ ಕೂಡ ಸುಕನ್ಯನ ಕರ್ಕೊಂಡು ಬಂದಿರ್ತಾನೆ. ಹಿಂದ್ಗಡೆ ಬಂದಾಗ, ಓಹೋ, ಪ್ರೀತಿಸಿರೋ ಹುಡುಗಿನೂ ಜೊತೆಗೆ ಕರ್ಕೊಂಡು ಬಂದಿದ್ದಾನೆ. ಹುಡುಗ ಓಡೋದ ಅಂತ ಹೇಳಿದ್ನಲ್ಲ, ಅದಕ್ಕೆ ಅಪ್ಪ ಕೋಪ ಮಾಡ್ಕೊಂಡು ಮನೆಗೆ ಸೇರಿಸಲ್ಲ ಅಂತ ಹೇಳಿ ಎಲ್ರ ಮುಂದೆನೂ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಕರ್ಕೊಂಡು ಬಂದಿರಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಎಲ್ರಿಗೂ ಕೂಡ ಹುಡುಗಿನ ನೋಡಿ ಶಾಕ್ ಆಗ್ತಾ ಇರುತ್ತೆ. ಅವಳು ಕೂಡ ಧೈರ್ಯವಾಗಿ ಬಂದು ಮುಂದೆ ನಿಂತ್ಕೋತಾಳೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.